ನಮ್ಮದೊಂದು ಪುಟ್ಟು ಫ್ಯಾಮಿಲಿ. ರಜಕ್ಕೆ ಅಂತ ಎಲ್ಲರೂ ಮನೆಗೆ ಬಂದಿದ್ದರು. ಅಮ್ಮ, ನಮ್ಮ ಅಕ್ಕಂದರು, ಹಾಗೆ ಅಕ್ಕನ ಮಕ್ಕಳು ಎಲ್ಲರೂ ಬಂದಿದ್ದರು. ಮನೇಲಿ ಇದ್ದು ಬೋರ್ ಆಗ್ತಿತ್ತು ಅಂತ ಎಲ್ಲಾದರೂ ಹೊರಗಡೆ ಹೋಗೋಣ ಅಂತ ಸುತ್ತಾಡ್ಕೊಂಡು ಬರೋಕ್ಕೆ ಅಂತ ಹೊರಟ್ವಿ. ಎಲ್ಲಿಗೆ ಹೋಗೋಣ ಅಂತ ಯೋಚನೆ ಮಾಡ್ತಾ ನಾವು ಹೊರಟಿದ್ದು ಟ್ರೆಂಡ್ಸ್ಗೆ. ಬಟ್ಟೆ ತೊಗೋಬೇಕಾಗಿದ್ದು ಮಾತ್ರ ನಮ್ಮ ಅಕ್ಕನಿಗೆ, ಆದರೆ ಹೊರಟಿದ್ದು ಮಾತ್ರ ಮನೆ ಜನ ಎಲ್ಲ. ಟ್ರೆಂಡ್ಸ್ ಎಲ್ಲ ಸುತ್ತಾಡಿದ್ವಿ, ನೋಡಿದ್ವಿ, ಏನೇನು ಕಲೆಕ್ಷನ್ಸ್ ಇದೆಲ್ಲ ಚೆಕ್ ಮಾಡಿದ್ವಿ. ಕೊನೆಗೊಂದು 2-3 ಶರ್ಟ್ಗಳನ್ನ ಫೈನಲ್ ಕೂಡ ಮಾಡಿದ್ವಿ. ಆದರೆ ಯಾಕೋ ಇಷ್ಟ ಆಗಿಲ್ಲ ಅಂತನೋ ಬಜೆಟೋ ಗೊತ್ತಿಲ್ಲ, ಒಟ್ಟಿನಲ್ಲಿ ಅದನ್ನು ಕೂಡ ಕ್ಯಾನ್ಸಲ್ ಮಾಡಿ ಫೈನಲಿ ಅಲ್ಲಿಂದ ಹೊರಟ್ವಿ. ಹೊರಡೋ ಟೈಮಿಗೆ ಕರೆಕ್ಟಾಗಿ ಮಳೆ ಶುರುವಾಗಕ್ಕೆ ಸ್ಟಾರ್ಟ್ ಆಯಿತು. ಮಳೆ ಜೋರಾಗಿ ಬರ್ತಾ ಇದ್ರು ಕೂಡ ನಾವು ಎಲ್ಲೂ ನಿಂತ್ಕೊಳ್ಳಿಲ್ಲ. ಮನೆಗೆ ಹೋಗಕ್ಕೆ ಲೇಟ್ ಆಗುತ್ತೆ ಅಂತ ಹೇಳಿ ಹತ್ರನೇ ಇದ್ದಿದ್ದು ಬಸ್ ಸ್ಟಾಪ್ ಹತ್ರ ಹೋಗಿ ಬಸ್ ಹತ್ಕೊಂಡು ಮನೆ ಕಡೆ ಹೊರಟ್ವಿ. ಮನೆಗೆ ಹೋದ್ಮೇಲೆ ನಮ್ಮ ಅಕ್ಕ ಊರಿಂದ ಬರಬೇಕಾದ್ರೆ ಹಸು ಹಾಲು ತೊಗೊಂಡು ಬಂದಿದ್ಲು. ಈ ಥರ ಬೆಂಗಳೂರಲ್ಲಿ ಸಿಗಲ್ಲ ನಮ್ಗೆ, ಯಾವಾಗಲೂ ಬರೀ ಡೈರಿ ಹಾಲೇ ತಂದು ಬೇಜಾರಾಗಿರುತ್ತೆ ಅಂತ ಬಂದಿದ್ದ ಖುಷಿನಲ್ಲಿ ಎಲ್ಲರೂ ಕಾಯಿಸ್ಕೊಂಡು ಚೆನ್ನಾಗಿ ಒಂದೊಂದು ಲೋಟ ಕುಡಿದು ಮುಗಿಸಿದ್ವಿ. ಈ ಗ್ಯಾಪಲ್ಲಿ ನಮ್ಮ ದೊಡ್ಡಕ್ಕನ ಮಗಳು ಪಾನಿಪುರಿ ಮಾಡ್ತೀನಿ ಅಂತ ಹೇಳಿ ಅವಳೇ ಮನೆಯಲ್ಲೇ ಹೋಮ್ ಮೇಡ್ ಪಾನಿಪುರಿ ರೆಡಿ ಮಾಡಿದ್ಲು. ತುಂಬಾ ಟೇಸ್ಟಿಯಾಗಿತ್ತು. ರೆಡಿ ಮಾಡಿದ್ದು ಮಾತ್ರ ಅಕ್ಕನ ಮಗಳು, ಆದರೆ ರೆಡಿ ಮಾಡಿರೋ ಥರ ಪೋಸ್ ಕೊಡ್ಕೊಂಡು ನಮ್ಮ ಅಕ್ಕ ಮಾತ್ರ ಅವಳೇ ಮಾಡಿದ್ದೀನಿ ಅನ್ನೋ ಥರ ಪಾನಿಪುರಿ ಸರ್ವ್ ಮಾಡೋಕ್ಕೆ ಅಂತ ಕೂತ್ಕೊಂಡ್ಲು. ಟೇಸ್ಟ್ ಮಾಡಿದ್ವಿ, ತುಂಬಾ ಚೆನ್ನಾಗಿತ್ತು. ಸ್ವೀಟ್ ಪಾನಿ ಮತ್ತು ಹಾಗೆ ಖಾರದ್ದು ಪಾನಿ 2 ಥರದ್ದೂ ವೆರೈಟಿ ಮಾಡಿದ್ಲು. ತುಂಬಾ ಚೆನ್ನಾಗಿತ್ತು. ಎಲ್ಲ ಎಂಜಾಯ್ ಮಾಡಿದ್ವಿ. ಥ್ಯಾಂಕ್ ಯು, ಬಾಯ್.